ಅಮ್ಮ ಇಲ್ಲದೆ ಬದುಕ್ತೀನಿ ಅಂತ ಹೇಳ್ತಿದ್ದೀರಾ? ಯಾವುದಕ್ಕೂ ಹುಷಾರಾಗಿರಿ. ಹುಷಾರಾಗಿರ್ಬೇಕಾಗಿದ್ದು ನಾನಲ್ಲ ಕಣ, ಇವಳು. ವೆಲ್ ಅಮ್ಮ, ಇರೋತ್ರ ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ರು, ಇವ್ರು ಮಾತ್ರ ಹಠ ಬಿಡ್ತಾ ಇಲ್ಲ. ನೀವು ಕ್ಷಮೆ ಕೇಳಿದ್ರಿ, ಅಪ್ಪನಿಗೆ ಹೇಗೆ ಬೇಕೋ ಹಾಗೆ ಇರ್ತೀನಿ ಅಂತ ಕೂಡ ಹೇಳಿದ್ರಿ. ಆದರೆ ಇವ್ರಿಗೆ ಬೇಕಾಗಿಲ್ಲ. ಅಮ್ಮ ಏನು ಮಾಡಿದೆ ಇವಾಗ? ರೀ, ಈಗಲೂ ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಗಂಡ ಹೆಂಡತಿ ಅಂದಮೇಲೆ ಕೋಪ ಮನಸ್ತಾಪ ಇರೋದೇ ಅಲ್ವಾ? ಯಾಕ್ರಿ ಇಷ್ಟು ಹಠ ಮಾಡ್ತಿದ್ದೀರಾ? ಒಟ್ಟಾಗಿ ಚೆನ್ನಾಗಿರೋದಕ್ಕೆ ಇನ್ನೇನು ಬೇಕು ಹೇಳಿ? ಮಾವ, ಅಮ್ಮ ಅಷ್ಟೊಂದು ಕೇಳ್ಕೊಳ್ತಾ ಇದ್ದಾರೆ, ಪ್ಲೀಸ್ ಒಪ್ಕೊಳ್ಳಿ. ಜೊತೆಗಿದ್ದು ಹೊಂದಾಣಿಕೆ ಮಾಡಿಕೊಂಡ್ರೆ ನಿಮಗೂ ಈ ಕುಟುಂಬಕ್ಕೂ ಒಳ್ಳೇದೇ ಅಲ್ವಾ? ಮಾಲ್ತಿ, ನಿನ್ನ ಜೊತೆ ಇರೋದು ಅಂದರೆ ನನಗೆ ಉಸಿರು ಕಟ್ಟದಾಗುತ್ತೆ, ಹಿಂಸೆ ಆಗುತ್ತೆ. ಯಾರೋ ಬಂದು ನನ್ನ ಕತ್ತು ಹೆಚ್ಚಿಗ್ದಾಗುತ್ತೆ. ಜಗತ್ತಿನಲ್ಲಿ ಯಾವ ಗಂಡಸಿಗೂ ಇಂಥ ಸ್ಥಿತಿ ಬರಬಾರ್ದು. ಅಂತ ಟಾರ್ಚರ್ ನೀನು. ಕೋರ್ಟಿಂದ ಡಿವೋರ್ಸ್ ಆರ್ಡರ್ ಬರೋವರೆಗೂ ನಾನಂತೂ ನಿನ್ನಿಂದ ದೂರ ಇರ್ತೀನಿ. ಒಂದೇ ಮನೆಯಲ್ಲಿ ನಾವಿಬ್ರು ಇದ್ರು ಅಪರಿಚಿತರ ಥರ ಇರಬೇಕು. ಇವತ್ತೇ ಈ ಕ್ಷಣನೇ ನಮ್ಮಿಬ್ರು ಸಂಬಂಧ ಮುರಿದೋಯ್ತು. ನಾನು ನಿನಗೆ ಗಂಡನೂ ಅಲ್ಲ, ನೀನು ನನಗೆ ಹೆಂಡ್ತಿನೂ ಅಲ್ಲ. ಯಾಕ್ರಿ ಹೀಗೆ ಮಾಡಿದ್ರಿ? ಇಲ್ಲ, ನಾನು ಅಳಬಾರ್ದು. ನನ್ನ ಹತ್ರ ಸೋತೆ ಅಂತ ಆಗುತ್ತೆ. ಅಳ್ಬೇಡ ಮಾಲ್ತಿ. ಮಾಲ್ತಿ, ಏನಿದು? ರೂಮ ಡಸ್ಟ್ಬಿನ್. ಕಾಫಿ ಕೂಡ ತಂದಿಟ್ಟಿಲ್ವೇ? ಎಲ್ಲೋದ್ಲಿ ಇವಳು? ಮಾಲ್ತಿ, ಮಾಲ್ತಿ, ನೀರು ಕೂಡ ಇಲ್ಲ. ಎಲ್ಲ ನನ್ನ ಕರ್ಮ. ಎಲ್ಲೋದ್ಲಿ ಇವಳು? ಬುದ್ಧಿ ಕಲಿಸ್ತೀನಿ ಇವಳಿಗೆ. ಲೈ, ಇಲ್ಲಿ ಹಲ್ಕಿರ್ಕೊಂಡು ಕೂತಿದ್ಯಲ್ಲ, ಕಾಫಿ ಕೊಡ್ಬೇಕು ಅಂತ ಗೊತ್ತಾಗೋದಿಲ್ವಾ? ನಮ್ಮ ರೂಮ್ ನೋಡಿದ್ಯಾ? ಕೆಟ್ಟ ಸ್ಮೆಲ್ ಬರ್ತಾ ಇದೆ. ದನದ ಕೊಟ್ಟಿಗೆ ಆದ್ರೂ ಎಷ್ಟೋ ಚೆನ್ನಾಗಿರುತ್ತೆ. ಅದನ್ನ ಕ್ಲೀನ್ ಮಾಡೋದು ಬಿಟ್ಟು ಇವ್ರ ಜೊತೆ ಸೇರ್ಕೊಂಡು ಕಿಕ್ಕಿ ಅಂತ ಹಲ್ಲು ಬಿಡ್ಕೊಂಡು ಇಲ್ಲಿ ಕೂತಿದ್ಯಲ್ಲ, ಕಾಫಿ ಮಾಡಿಕೊಟ್ಟು ಅದನ್ನೆಲ್ಲ ಕ್ಲೀನ್ ಮಾಡು. ಎದ್ದು ಬಾ. ನಿನಗೆ ಹೇಳ್ತಾ ಇರೋದು,
ಎದ್ದು ಬಾ ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಯಾಕೆ ತಲೆಗಿಲ್ಲ ಏನಾದರೂ ಕೆಟ್ಟಿದೆಯಾ ಹೇಗೆ? ಮಾವ, ನಿಮಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಶುರುವಾಗಿರಬೇಕು. ನಿನ್ನೆ ರಾತ್ರಿ ಮಾತಾಡಿದ್ದು ಬೆಳಿಗ್ಗೆ ಎದ್ದೇಳೋಷ್ಟರಲ್ಲಿ ಮರ್ತೇ ಹೋಗಿದ್ದೀರಲ್ಲ. ಚೆಕ್ ಮಾಡ್ಸೋಣ ಬಿಡಿ. ನಿನ್ನೆ ಏನಾಗಿತ್ತು ಅಂತ ನಾನೇ ನಿಮಗೆ ನೆನ್ಪು ಮಾಡ್ತೀನಿ. ನಿನ್ನೆ ರಾತ್ರಿ ನೀವು ಅಮ್ಮಂಗೆ ಡಿವೋರ್ಸ್ ಕೊಟ್ಟು. ನಿಧಿ ಅವರೇ, ನಿನ್ನ ಜೊತೆ ಇದ್ರೆ ಉಸಿರು ಕಟ್ಟುತ್ತೆ, ಹಿಂಸೆ ಆಗುತ್ತೆ, ಜಗತ್ತಲ್ಲಿ ಯಾವ ಗಂಡಸ್ಗೂ ಈ ಥರ ಕಷ್ಟ ಬರಬಾರ್ದು, ನನಗೂ ನಿಮಗೂ ಸಂಬಂಧ ಮುಗ್ದೋಯ್ತು ಅಂತ ಇವರೇ ಅಲ್ವಾ ಹೇಳಿದ್ದು? ಮೋಸ್ಟ್ಲಿ ಇರಬೇಕು. ನೆನೆ ಅವ್ರು ಮಾತಾಡುವಾಗ ನಾನೊಂದು ವಿಡಿಯೋ ಮಾಡಿ ಇಟ್ಕೋಬೇಕಿತ್ತು, ಪ್ರೂಫ್ ಇರ್ತಿತ್ತು. ಛೇ, ಮಿಸ್ ಆಗೋಯ್ತಲ್ಲ. ಸಾರಿ ಮಾವ. ನೀವು ಮುಂದಿನ ಸಲ ಈ ಥರ ಡೈಲಾಗ್ ಹೊಡಿಯುವಾಗ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಇಟ್ಕೊಳ್ತೀನಿ, ಓಕೆನಾ? ಒಂಟಿಯಾಗಿ ಜೀವನ ಮಾಡ್ತೀನಿ ಅಂದವರು ಬೆಳಗ್ಗೆ ಆಗ್ತಿದ್ದಾಗೆ ಅಮ್ಮನ ಹತ್ರ ಬಂದು ಸಹಾಯ ಕೇಳ್ತಿದ್ದೀರಲ್ಲ, ನಿಮ್ಗೇನೋ ಅನ್ಸಲ್ವಾ? ಜಸ್ಟ್ ಸುಮ್ಮನೆ ಹಾಗೆ ಜನರಲ್ ಅನ್ಸಿ ಕೇಳಿದೆ. ಇಲ್ಲಿ ನೋಡು, ನನ್ನ ಮನೇಲಿ ಇರ್ತಾಳೆ ಅಂತ ಅಂತಂದರೆ ಇವಳು ಈ ಎಲ್ಲ ಕೆಲಸ ಮಾಡಲೇಬೇಕು. ಸಾರಿ ಟು ಡಿಸಪಾಯಿಂಟ್ ಯು. ಇದು ಸದ್ಯಕ್ಕೆ ನಿಮ್ಮ ಮನೆ ಅಲ್ಲ, ನನ್ನ ಮನೆ. ಅಪ್ಪ ಒಂದು ನಿಮಿಷ. ಅಲ್ಲಿ ರೂಮ್ ಬಾಲ್ಕನಿಯಲ್ಲಿ ನಿಮಗೆ ಪೊರ್ಕೆ ಇದೆ, ನೆಲ ಒರೆಸೋದಕ್ಕೆ ಮಾಪ್ ಕೂಡ ಇದೆ. ಸೊ ನೀವು ರೂಮ್ ಕ್ಲೀನ್ ಮಾಡ್ಕೊಬಿಡಿ. ಕಸ ಪ್ಲೀಸ್ ಡಸ್ಟ್ಬಿನ್ಗೆ ಹಾಕಿ. ಆಮೇಲೆ ಅಡುಗೆ ಮನೇಲಿ ಕಾಫಿ, ಡಿಕಾಕ್ಷನ್, ಹಾಲು ಎಲ್ಲ ರೆಡಿ ಇದೆ. ಕಾಫಿ ಮಾಡ್ಕೋಬೋದು. ನನಗೆ ನನ್ನ ಹೆಂಡತಿ ಕಾಫಿ ಮಾಡಿಕೊಟ್ಲು. ಏನು ಟೇಸ್ಟ್ ಅಂತೀರಾ? ಸೊ ಅದಕ್ಕೆ ಒಂದೇ ಗೇಣು. ಆದರೆ ಪಾಪ ನೀವು ಸ್ವಾವಲಂಬಿ, ಇಂಡಿಪೆಂಡೆಂಟ್ ಆಗಿ ಕೊಟ್ಟಿದ್ದೀರಾ. ಗ್ರೇಟ್. ನಿಮಗೆ ತುಂಬ ಕೆಲಸ ಇದೆ, ಪ್ಲೀಸ್ ಕ್ಯಾರಿ ಆನ್. ಅಮ್ಮ, ಇಲ್ಲಿ ನೋಡಿ, ಈ ರೀಲ್ ಏನು ಸಖತ್ತಾಗಿದೆ ಗೊತ್ತಾ? ಇದನ್ನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಬಿದ್ದು ಬಿದ್ದು ನಗ್ತೀರಾ, ಕಳಿಸು. ಅಲ್ಲ ಕಣೋ, ಈಗ ನಾವು ಮಾಡಿದ್ದು ತೀರಾ ಅತಿ ಆಯಿತು ಅನ್ಸ್ಲಿಲ್ವಾ? ಇಲ್ಲ ಅಮ್ಮ, ಬಿತ್ತಿರೋ ಬೀಜದ ಫಲ ತಿನ್ನಲೇಬೇಕಂತೆ. ಹಾಗಂದ್ರೆ ಏನು ಅಂತ ಇವತ್ತು ಗೊತ್ತಾಯ್ತು ನೋಡಿ. ಡೋಂಟ್ ವರಿ, ಬುದ್ಧಿ ಕಲೀಲಿ.